ಇತ್ತ ಹೈಕಮಾಂಡ್ ಜೊತೆಗಿನ ಮಾತುಕತೆ ರಹಸ್ಯ ಬಯಲು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ರಾಹುಲ್ ಗಾಂಧಿ ರಾಜ್ಯಸಭೆ ಆಫರ್ ಕೊಟ್ಟರು, ನಯವಾಗಿಯೇ ನಾನು ಅದನ್ನ ತಿರಸ್ಕರಿಸಿದ್ದೇನೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ನನಗಿನ್ನು 2 ವರ್ಷ ಶಾಸಕನಾಗಿ ಕೆಲಸ ಮಾಡುವ ಕರ್ತವ್ಯವಿದೆ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಸಕ್ರಿಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ. ರಾಜೀನಾಮೆ ಕೊಡಿ ಅಂದ್ರು, ಸ್ವಯಂ ಪ್ರೇರಿತವಾಗಿ ನಾನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಜೊತೆಗಿನ ಮಾತುಕತೆ ರಹಸ್ಯವನ್ನ ಬಯಲು ಮಾಡಿದ್ದಾರೆ ಮಾಧ್ಯಮದ ಮುಂದೆ. ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ರಾಜ್ಯಸಭೆ ಆಫರ್ ಕೊಟ್ಟರು, ನಿಜ, ನಯವಾಗಿಯೇ ನಾನು ಅದನ್ನ ತಿರಸ್ಕರಿಸಿದ್ದೇನೆ, ನನಗಿನ್ನೂ 2 ವರ್ಷ ಶಾಸಕನಾಗಿ ಕೆಲಸ ಮಾಡುವ ಕರ್ತವ್ಯವಿದೆ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಕ್ರಿಯ ರಾಜಕಾರಣದಲ್ಲಿಯೇ ಇರ್ತೀನಿ, ಸಕ್ರಿಯವಾಗಿ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಡಿ ಅಂದ್ರು, ನಾನು ಸ್ವಯಂ ಪ್ರೇರಿತವಾಗಿ ಕೊಟ್ಟಿದ್ದೇನೆ. ಹೈಕಮಾಂಡ್ ಜೊತೆಗಿನ ಬಗ್ಗೆ ಈಗ ಏನೇನಾಯಿತು ಮಾತುಕತೆ ರಹಸ್ಯವನ್ನ ಬಯಲು ಮಾಡಿದ್ದಾರೆ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ. ರಾಹುಲ್ ಗಾಂಧಿ ಅವರು ರಾಜ್ಯಸಭೆಗೆ ಆಫರ್ ಕೊಟ್ಟಿದ್ದಂತೂ ನಿಜ, ನಾನು ಅದನ್ನ ನಯವಾಗಿಯೇ ತಿರಸ್ಕರಿಸಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು 2 ವರ್ಷ ಶಾಸಕನಾಗಿ ನಾನು ಕೆಲಸ ಮಾಡುವ ಕರ್ತವ್ಯ ಇದೆ, ಜನರು ನನ್ನನ್ನು ಆಯ್ಕೆ ಮಾಡಿರುವುದು 5 ವರ್ಷಕ್ಕೆ, ರಾಜ್ಯ ರಾಜಕಾರಣದಲ್ಲಿಯೇ ಇರ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸ್ಪಷ್ಟ ನಿಲುವನ್ನ ತೋರಿಸಿಕೊಂಡಿರುವಂಥದ್ದು ಸುದ್ದಿಗೋಷ್ಠಿಯಲ್ಲಿ. ರಾಜೀನಾಮೆ ಕೊಡಿ ಅಂತಂದ್ರು, ನಾನು ಸ್ವಯಂ ಪ್ರೇರಿತವಾಗಿ ಕೊಟ್ಟಿದ್ದೇನೆ ಅಂತ ರಾಜೀನಾಮೆಯ ಬಗ್ಗೆ ಈಗ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥದ್ದು. ರಾಹುಲ್ ಗಾಂಧಿ ರಾಜ್ಯಸಭೆಗೆ ಆಫರ್ ಕೊಟ್ಟಿದ್ದಂಥದ್ದು ನಿಜ, ಆದರೆ ನಾನು ಅದನ್ನ ನಯವಾಗಿಯೇ ತಿರಸ್ಕರಿಸಿದ್ದೇನೆ. ನಾನಿನ್ನೂ 2 ವರ್ಷ ಶಾಸಕನಾಗಿಯೇ ನಾನು ಕರ್ತವ್ಯವನ್ನ ನಿಭಾಯಿಸೋದಿದೆ, ರಾಜ್ಯ ರಾಜಕಾರಣದಲ್ಲೇ ನಾನು ಇರ್ತೀನಿ, ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ನನಗೆ ಸುತಾರಾಮ್ ಇಷ್ಟ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು. ಹೈಕಮಾಂಡ್ ರಾಜ್ಯಸಭೆಗೆ ಹೋಗಿ ಅಂತ ಹೇಳಿದ್ದಂತೂ ನಿಜ, ನಾನು ಆಗಲ್ಲ ಅಂತ ವಿನಮ್ರವಾಗಿ ಹೇಳಿದ್ದೇನೆ, ತಿಳಿಸಿದ್ದೇನೆ. ಜನ ನನ್ನನ್ನು ಆಯ್ಕೆ ಮಾಡಿರೋದು 5 ವರ್ಷಕ್ಕೆ, ಇನ್ನೂ 2 ವರ್ಷ ಇದೆ. ಹೈಕಮಾಂಡ್ ಅಂತೂ ನನಗೆ ಒತ್ತಡ ಹಾಕಿಲ್ಲ ರಾಜೀನಾಮೆ ಕೊಡಿ ಅಂತಂದ್ರೂ ನಾನು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ತಮ್ಮ ರಾಜೀನಾಮೆಯ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ, ಒತ್ತಡ ಏನಾದರೂ ಹಾಕಿದ್ರ ಹೈಕಮಾಂಡ್ ಅಂತ ಕೇಳಿದಾಗ ಆ ರೀತಿಯಾಗಿ ಉತ್ತರವನ್ನ ಕೊಟ್ಟಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ಜೊತೆಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದಾಗ ಕೂಡ ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದು, ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ, ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ನನಗಲ್ಲಿ ಹೋಗೋದಕ್ಕೂ ಕೂಡ ಇಷ್ಟ ಇಲ್ಲ, ಮನಸ್ಸಿಲ್ಲ ಅಂತ ಮುಂಚೆಯಿಂದನೂ ಕೂಡ ಹೇಳ್ಕೊಂಡು ಬಂದಿದ್ರು. ಇವತ್ತು ಕೂಡ ಅವರು ಸುದ್ದಿಗೋಷ್ಠಿಯಲ್ಲಿ ಇದೇ ವಿಚಾರವಾಗಿ ಮಾತನಾಡಿರುವಂಥದ್ದು. ನನಗೆ ನಾನು ರಾಜಕಾರಣದಲ್ಲೇ ಇರ್ತೀನಿ, ಆದರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ, ಇನ್ನೂ 2 ವರ್ಷ ಟೈಮ್ ಇದೆ, ಶಾಸಕನಾಗಿ ನಾನು ಕೆಲಸ ಏನಿದೆಯೋ ನಾನು ಆ ಕೆಲಸವನ್ನ ಕರ್ತವ್ಯವನ್ನ ನಿಭಾಯಿಸ್ತೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥದ್ದು. ಹೈಕಮಾಂಡ್ ಯಾವುದೇ ರೀತಿಯಾದಂಥ ಒತ್ತಡವನ್ನ ನನ್ನ ಮೇಲೆ ಹೇರಿಲ್ಲ, ರಾಜೀನಾಮೆ ಕೊಡಿ ಅಂತಂದ್ರು ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಸ್ವಯಂ ಪ್ರೇರಿತವಾಗಿ. ಯಾವಾಗ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೋ ಅವತ್ತೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಮುಂಚಿನಿಂದ ಹೇಳ್ಕೊಂಡು ಬಂದಿದ್ರು. ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು, ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು, ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು, ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು
ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ. ರಾಜೀನಾಮೆ ಸಲ್ಲಿಕೆ ಕುರಿತು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನ ನಡೆಸೋ ಮಾತನಾಡಿದ್ರು. ಇನ್ನು ರಾಜಕಾರಣ ಅಂಗೀಕಾರದ ವಿಚಾರವಾಗೂ ಕೂಡ ಮಾತನಾಡಿದ್ರು. ರಾಜ್ಯಪಾಲರು ಬರಬೇಕು, ನಾನು ಕೂಡ ರಾಜೀನಾಮೆಯನ್ನ ಪತ್ರವನ್ನು ಕೊಟ್ಟು ಬಂದಿದ್ದೇನೆ, ಅವರು ಅಂಗೀಕಾರ ಮಾಡ್ತಾರೆ ಎನ್ನುವಂತಹ ವಿಶ್ವಾಸ ಇದೆ, ಮುಂದೆ ಏನೇನಾಗಬೇಕು ಪ್ರೊಸೀಜರ್ ಅದನ್ನೆಲ್ಲ ಗವರ್ನರ್ ಅವ್ರಿಗೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಜೊತೆಗೆ ನಾವು ಸಂಪೂರ್ಣ ಬಹುಮತದಿಂದ ಅಧಿಕಾರದಲ್ಲಿದ್ದೇವೆ ಅಂತ ಅವರು ಕೂಡ ಮಾತನಾಡಿರುವಂಥದ್ದು. ಜೊತೆಗೆ ರಾಷ್ಟ್ರ ರಾಜಕಾರಣದ ಕುರಿತಾಗೂ ಕೂಡ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡುವಾಗ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ನನಗೆ ಅದ್ರ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ, ರಾಜಕಾರಣದಲ್ಲೇ ನಾನು ರಾಜ್ಯ ರಾಜಕಾರಣದಲ್ಲೇ ನಾನು ಇರ್ತೀನಿ ಅಂತ ಹೇಳಿದ್ರು. ಜೊತೆಗೆ ಯಾವೆಲ್ಲ ಒಂದು ಶಾಸನಗಳನ್ನು ಕೊಟ್ಟಿದ್ರು, ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಅದೆಲ್ಲವನ್ನ ಕುರಿತಾಗಿ ಅವರು ಮಾತನಾಡ್ತಾ ಇದ್ರು. ಬಿಜೆಪಿಯಿಂದ ಯಾವೆಲ್ಲ ಒಂದು ದೂರುಗಳು ಬಂದಿದ್ವು, ಸ್ವತಃ ಪ್ರಧಾನಿಯವರು ಕೂಡ ನನ್ನ ಟೀಕೆ ಮಾಡಿದ್ರು, ನಾನು ಯಾವುದೇ ಕಾರಣಕ್ಕೂ ಕೂಡ ಸಾಲವನ್ನ ಮಾಡಿಲ್ಲ, ಸಾಲದ ರಾಮಯ್ಯ ಅಂತ ಕೂಡ ನನ್ನ ಟೀಕೆ ಮಾಡಿದ್ರು. ಅಲ್ಲೂ ಕೂಡ ಕೆಲವೊಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಅವರು ಗುಡುಗಿರುವಂಥದ್ದು ಸುದ್ದಿಗೋಷ್ಠಿಯಲ್ಲಿ. ಜೊತೆಗೆ ಆಸ್ತಿ ಪಾಸ್ತಿ ಮಾಡಬೇಕು ಅಂತ ನಾನು ಅಧಿಕಾರಕ್ಕೆ ಬಂದವನಲ್ಲ, ನಾನು ಅಧಿಕಾರದ ಹಿಂದೆ ಅಥವಾ ಹಣದ ಹಿಂದೆ ಹೋದವನಲ್ಲ, 50 ವರ್ಷ ಆಗ್ತಾ ಬರುತ್ತೆ 2028ಕ್ಕೆ ನಾನು ರಾಜಕಾರಣಕ್ಕೆ ಬಂದು, ನನ್ನ ರಾಜಕಾರಣದ ಜೀವನ ತೆರೆದ ಪುಸ್ತಕ ಅಂತ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಹೇಳಿದ್ದಂಥದ್ದು. ನಾನು ರಾಷ್ಟ್ರ ರಾಜಕಾರಣದಲ್ಲಿ ಹೋಗೋದಿಲ್ಲ, ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಇನ್ನು 2 ವರ್ಷ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಅವಕಾಶ ಕೊಟ್ಟಿತ್ತು. ಕಾಂಗ್ರೆಸ್ ಹಾಗೆ ಸೋನಿಯಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ನಾನು ಯಾವ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡ್ರು, ಯಾರ್ಯಾರಿದ್ರು ಎಲ್ಲದರ ಕುರಿತಾಗಿ ಕೂಡ ಸಿದ್ದರಾಮಯ್ಯ ಅವರು ಇವತ್ತು ಕೊನೆಯದಾಗಿ ಸಿಎಂ ಆಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಇಷ್ಟೊಂದೆಲ್ಲ ವಿಚಾರವನ್ನು ಅವರು ಮಾತನಾಡಿರುವಂಥದ್ದು. ಕರ್ನಾಟಕ ರಾಜಕಾರಣದಲ್ಲಿ ಏನೆಲ್ಲ ವಿಚಾರಗಳಾಗಿದ್ವು, ಜೊತೆಗೆ ಮತದಾರರನ್ನ ಅವರು ಅಭಿಮಾನಿ ದೇವರುಗಳು ಅಂತ ಈಗ ಹೇಳಿರುವಂಥದ್ದು. ಸಕ್ರಿಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಜೊತೆಗೆ ಮುಂದಿನ ಸಿಎಂ ಅನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಹೈಕಮಾಂಡೇ ಹೇಳುತ್ತೆ, ನನಗೆ ರಾಜಕಾರಣದಲ್ಲಿ ರಾಜೀನಾಮೆ ಕೊಡಿ ಅಂತ ಯಾರು ಕೂಡ ಒತ್ತಡವನ್ನು ಹಾಕಿರಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ.